ವಿಶ್ವದೆಲ್ಲೆಡೆ ಹೊಸ ವರ್ಷದ ಆಗಮನದ ತವಕ, ಕಾತುರ ಹಾಗೂ ಸಂಭ್ರಮಾಚರಣೆ. 2020ರ ಆಗಮನಕ್ಕೆ ಅಣಿಯಾಗಿರುವ ಮಾನವ ಕುಲ. ಹೊಸ ವರ್ಷ ಎಲ್ಲರ ಬಾಳಿನಲ್ಲಿ ಹೊಸ ಹುರುಪು, ಹೊಸ ಜೀವನ ತುಂಬಲೆಂದು ಎಲ್ಲರ ಆರೈಕೆ. ಆದರೆ ಈ ಸಂಭ್ರಮ ಕೇವಲ ಕೆಲವು ದಿನಗಳ ನೆನಪುಗಳೆಂಬುದು ಆಗ ಯಾರಿಗೂ ಮನವರಿಕೆಯಾಗಲಿಲ್ಲ. ವುಹಾನ್ ಸಿಟಿ ಮಾರ್ಕೆಟ್, ಹ್ಯೂಬೆ ಪ್ರಾಂತ್ಯ, ಚೀನಾ ದೇಶ. ಡಿಸೆಂಬರ್ ಮಧ್ಯದ ಕಾಲ 2019ನೇ ಇಸವಿ. ಜನರು ತಾಜಾ ಮಾಂಸ ಹಾಗೂ ಮೀನುಗಳ ಮಾರಾಟ ಹಾಗೂ ಖರೀದಿಯಲ್ಲಿ ತೊಡಗಿದ್ದರು. ಅನೇಕ ಬಗೆಯ ಪ್ರಾಣಿಗಳನ್ನು ಸ್ಥಳದಲ್ಲೇ ಕೊಂದು ಮಾಂಸ ಮಾರಾಟ ಮಾಡುವ ಜಾಗ. ಸಾರ್ಸ್ ವೈರಸ್ಸಿನ ಉಗಮ ಸ್ಥಾನವೇ ಇದು. ಯಾರು ಕೇಳರಿಯದ ಪ್ರಾಣಿ ಮಾಂಸಗಳನ್ನು ಮಾರಾಟ ಮಾಡುವ ಸ್ಥಳ ಇದು. ಸಾರ್ಸ್ ವೈರಸ್ ಜನ್ಮ ತಾಳಿದ್ದು ಇಲ್ಲಿ, ಬಾವಲಿಗಳಲ್ಲಿ. ವಿಶ್ವದೆಲ್ಲೆಡೆ ಕೋವಿಡ್ ಮಹಾಮಾರಿಯ ಭೀಕರ ಪ್ರಕೋಪ, ಅನೇಕ ಜನರ ಸಾವು. ಹಲವಾರು ಜನರು ಇದಕ್ಕೆ ತತ್ತರಿಸಿ ಹೋಗಿ ಅಸ್ವಸ್ಥರಾಗಿದ್ದಾರೆ. ಜ್ವರ, ಕೆಮ್ಮು, ಉಸಿರಾಟದ ತೊಂದರೆ ಜನರಿಗೆ ದಾರಿಯೇ ತೋಚದಾಗಿದೆ. ಯಾವುದೇ ಮದ್ದಿಲ್ಲ, ಚಿಕಿತ್ಸೆ ಇಲ್ಲ. ಮಾನವ ಕುಲವೇ ಅಸಹಾಯಕತೆಯಿಂದ ತತ್ತರರಾಗಿದ್ದಾರೆ. ವೈರಸ್ ಜನರ ಸಂಪರ್ಕದಿಂದ ಹರಡುತ್ತಿರುವುದು. 1 ಮೀಟರ್ಗಿಂತ ಕಡಿಮೆ ಅಂತರ, ಮಾತನಾಡುವಾಗ, ಕೆಮ್ಮುವಾಗ, ಸೀನುವಾಗ ಬಂದ ದ್ರವದಿಂದ ಪಸರಿಸಿ ಎಲ್ಲೆಡೆ ಹಬ್ಬುತ್ತಿರುವುದು. ಸರಕಾರದಿಂದ ಕಠಿಣವಾದ ಕ್ರಮ, ಲಾಕ್ಡೌನ್, ರಾತ್ರಿ ಕರ್ಫ್ಯೂ, ದೇಶ ವಿದೇಶಗಳ ಗಡಿಗಳನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಯಾವುದೇ ರೀತಿಯ ದೇಶೀಯ ವಿದೇಶಿ ಪ್ರಯಾಣ, ರೈಲುಯಾನ, ವಿಮಾನಯಾನ ಪೂರ್ತಿಯಾದ ತಡೆ. ಪ್ರವಾಸೋದ್ಯಮ, ಸಿನಿಮಾ ಮಂದಿರ, ಮಾಲ್ಗಳು ಹಾಗೂ ಜನಜಂಗುಳಿಗಳ ಪ್ರದೇಶಗಳ ಒಗ್ಗೂಡುವಿಕೆಗೆ ಪೂರ್ತಿಯಾದ ಕಡಿವಾಣ. ವ್ಯಾಪಾರ ವಹಿವಾಟುಗಳು ಅಸ್ತವ್ಯಸ್ತಗೊಂಡಿದೆ. ಜನಜೀವನವೇ ಕಂಗೆಟ್ಟಿದೆ. ಯಾವುದೇ ದಾರಿ ಇಲ್ಲ, ಯಾವುದೇ ಸ್ಫೂರ್ತಿಯ ಕಿರಣಗಳು ಕಾಣುತ್ತಿಲ್ಲ. ಇಂತಹ ಕಷ್ಟದ ದಿನಗಳಲ್ಲೂ ಅನೇಕ ಸಂಘ ಸಂಸ್ಥೆಗಳು ತಮ್ಮನ್ನು ಮನುಕುಲ ಸೇವೆಗೆ ಮುಡಿಪಾಗಿಸಿರುವ ಧ್ಯೇಯವನ್ನು ಹೊಂದಿದೆ. ರೋಟರಿ ಸಂಸ್ಥೆಯು ಅದರಲ್ಲಿ ಒಂದು. ಜನರಲ್ಲಿ ಶುಚಿತ್ವದ ಅರಿವು ಮೂಡಿಸುವುದು, ಸಾಮಾಜಿಕ ಅಂತರ, ಮಾಸ್ಕ್, ಸ್ಯಾನಿಟೈಸರ್ಗಳ ಬಳಕೆಗೆ ಒತ್ತು ನೀಡುವಿಕೆ ಹಾಗೂ ಅದರ ವಿತರಣೆ, ನಿರ್ಗತಿಕ, ಅಸಹಾಯಕ, ಅಶಕ್ತರಿಗೆ ಊಟದ ವ್ಯವಸ್ಥೆ, ಇಂತಹ ಅನೇಕ ಕಾರ್ಯಗಳನ್ನು ಕೈಗೊಂಡು ಜನರ ಮನಸ್ಸಿನಲ್ಲಿ ಧನಾತ್ಮಕ ಪ್ರಭಾವವನ್ನು ಬೀರಿದೆ. ಸರಕಾರಿ ಸಂಸ್ಥೆಯೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸಿದೆ.
ಇತಿಹಾಸದ ಪುಟದಲ್ಲಿ ಇಂಥ ಅನೇಕ ನಿದರ್ಶನಗಳಿವೆ. ಮನುಷ್ಯ ಜೀವಕ್ಕೆ ಧೈರ್ಯ, ತಾಳ್ಮೆ, ಸಾಹಸಕ್ಕೆ ಇದು ಒಂದು ದೊಡ್ಡ ಪರೀಕ್ಷೆ. ಚೇತರಿಕೆ ಕಾಣತೊಡಗಿದೆ. ಸಾಮಾಜಿಕ ಅಂತರ, ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಬಳಕೆ, ಸ್ವಚ್ಛತೆ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಸಾಮಾಜಿಕ ಜಾಲತಾಣಗಳ ನೆರವಿನಿಂದ ಜೀವನದ ಕಾರ್ಯವೈಖರಿಗಳು ಬದಲಾಗತೊಡಗಿದೆ. ಆನ್ಲೈನ್ ಶಿಕ್ಷಣದ ಮೂಲಕ ಶೈಕ್ಷಣಿಕ ಚಟುವಟಿಕೆಗಳು ಪುನರಾರಂಭಗೊಂಡಿದೆ. ಆನ್ಲೈನ್ ಸಂಭಾಷಣೆಗಳ ಮೂಲಕ ವ್ಯಾಪಾರ ವಹಿವಾಟುಗಳು ಕಾರ್ಯನಿರ್ವಹಿಸಲು ಆರಂಭಿಸಿದೆ. ಶುಚಿತ್ವದ ಬಗ್ಗೆ ಜನರಿಗೆ ಅರಿವು ಮೂಡಲಾರಂಭಿಸಿದೆ. ಕೋವಿಡ್ ಲಸಿಕೆಯ ಪ್ರಯೋಗಗಳು ಪರಿಣಾಮಕಾರಿಯಾಗಿ ವಿಶ್ವದಾದ್ಯಂತ ಲಸಿಕೆಯು ಜನರಲ್ಲಿ ತಲುಪುವಂತಾಗಿದೆ. ಭಾರತದಲ್ಲೂ ಸುಮಾರು 100 ಕೋಟಿ ಲಸಿಕೆಯು ಜನರಿಗೆ ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಸರಕಾರಿ ಸಂಸ್ಥೆಗಳ, ಸಂಘ ಸಂಸ್ಥೆಗಳ, ಜನಪ್ರತಿನಿಧಿಗಳ, ವೈದ್ಯರ, ವೈದ್ಯಕೀಯ ಕಾರ್ಯಕರ್ತರ ಹಾಗೂ ಜನಸಾಮಾನ್ಯರ ಪ್ರಯತ್ನ ಹಾಗೂ ಕಾರ್ಯವೈಖರಿ ಶ್ಲಾಘನೀಯವಾದದ್ದು. ಮನುಷ್ಯರ ತಾಳ್ಮೆ, ಸಹನೆ ಹಾಗೂ ಸಂಘಟನಾ ಬಲದಿಂದ ಕಂಗೆಟ್ಟ ಕೊರೋನಾ 3ನೇ ಅಲೆಯನ್ನು ತಾಳಲಾರದೆ ಕಂಗೆಟ್ಟು ಹೊರಟು ಹೋಗತೊಡಗಿದೆ. ಈ ಕೋವಿಡ್ ಯುಗವು ಅನೇಕ ಪಾಠವನ್ನು ಮಾನವ ಕುಲಕ್ಕೆ ಕಲಿಸಿಕೊಟ್ಟಿದೆ. ಮನುಷ್ಯತ್ವ, ಮಾನವೀಯತೆಗಳ ಮುಂದೆ ಹಣ, ಸಂಪತ್ತು, ಅಹಂಕಾರ, ಕೋಪ ಹಾಗೂ ಈ ದೇಹ ನಶ್ವರವಾದದ್ದು. ನಾವು ಸಕ್ರಿಯರಾಗಿರುವಾಗ ಜನಾನುರಾಗಿಗಳಾಗಿ ಮೆರೆಯಬೇಕು. ಮಾನವ ಸೇವೆಗೆ ಮುಡಿಪಾಗಿರುವ ರೋಟರಿಯಂತ ಸಂಘ ಸಂಸ್ಥೆಗೆ ಸದಸ್ಯರಾಗಿ ಸಮಾಜಕ್ಕೆ ನಮ್ಮ ಚಿಕ್ಕ ಅಳಿಲು ಸೇವೆಯನ್ನು ಸಮರ್ಪಿಸಬೇಕು. Come, join Rotary. Each one bring one. Thank you, team number